ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆಯಿಂದ ಯಾಕೋ ಲೈಟಾಗಿ ನೆಗಡಿಯಾಗಿ ಹುಷಾರು ಕೂಡ ತಪ್ಪಿಟ್ಟಿದ್ದೀನಿ. ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಇನ್ ಕೇಸ್ ಏನಾದ್ರೂ ಸರಿಯಾಗಿ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂಜೆನೂ ಕೂಡ ಸಾಯಂಕಾಲನೇ ಮಾಡೋಣ ಅಂತ ಅಂದ್ಕೊಂಡು ದಿನ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಈ ಬೆಡ್ಡೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಅದಾದ ನಂತರ ಏನೇನು ವಾಶ್ ಮಾಡೋದಕ್ಕೆ ಹಾಕಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ವಾಶ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಕೆಲವು ಸಾರಿ ಹಿಂಗಾಗ್ಬಿಡುತ್ತೆ, ಸ್ವಲ್ಪ ನೆಗಡಿ ಆದ್ರೂ ಕೂಡ ವಾಯ್ಸ್ ಚೇಂಜ್ ಆಗೋದು. ಈ ಥರ ಶೀತದ ಪದಾರ್ಥ ಏನೂ ತಿಂದಿರಲಿಲ್ಲ, ಆದರೂ ಕೂಡ ಯಾಕೋ ಈ ಥರ ಆಗ್ಬಿಟ್ಟಿದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ವೆದರ್ ಏನಾದರೂ ಚೇಂಜ್ ಆದ್ರೂ ಕೂಡ ಹಂಗೆ ಆಗ್ಬಿಡುತ್ತಲ್ವ. ಅದಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋದು ಬೇಡ, ಸಾಯಂಕಾಲ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ದಿನ ಲೇಟಾಗೇ ಸ್ಟಾರ್ಟ್ ಮಾಡಿದ್ದೀನಿ. ಲೈಟಾಗಿ ಜ್ವರ ಬರೋ ಥರನೂ ಕೂಡ ಇತ್ತು. ಸೊ ಹಾಗಾಗಿ ಬರೀ ಸಿಂಪಲ್ ಕೆಲಸಗಳನ್ನೇ ಮಾಡ್ಕೊಳ್ಳೋಣ, ಜಾಸ್ತಿ ಸ್ಟ್ರೆಸ್ ಏನೂ ತೊಗೊಳ್ಳೋದು ಬೇಡ, ಹಾಗೆ ಸುಸ್ತು ಕೂಡ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ನಿಧಾನಕ್ಕೇ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಹಿಂಗೆ ಆಗ್ಬಿಡ್ತು ಅಂತಂದರೆ, ಇವಾಗ ನನಗಾಗಿತ್ತು, ನಾನು ಸರಿ ಹೋಗ್ತಾ ಇದ್ದೆ. ಅದ್ರ ಹಿಂದೆಯೇ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಲೈಟಾಗಿ ಜ್ವರ ಬರೋ ಥರ ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಅತ್ತೆಗೂ ಕೂಡ ಸ್ಟಾರ್ಟ್ ಆಯಿತು. ಹಾಗೇ ಒಬ್ಬರು ಹುಷಾರಾಗ್ತಿದ್ದಾರೆ ಅಂದರೆ ಇನ್ನೊಬ್ಬರು ಹುಷಾರು ತಪ್ಪೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಮನೇಲಂತೂ ಹಿಂಗೇ, ಯಾರಾದರೂ ಒಬ್ಬರು ಹುಷಾರು ತಪ್ಪಿತು ಅಂದರೆ ಮನೇಲಿರೋರೆಲ್ಲ ಬ್ಯಾಕ್ ಟು ಬ್ಯಾಕ್ ಹುಷಾರು ತಪ್ತಾನೆ ಇರ್ತೀವಿ. ತುಂಬ ಜನದ ಮನೆಯಲ್ಲಿ ಇದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮನೆಯಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಹುಷಾರು ತಪ್ಪೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತುಂಬ ಜ್ವರ ಅಂತ ಏನಿಲ್ಲ, ಲೈಟಾಗಿ ಸ್ವಲ್ಪ ಒಳಗಡೆಯಿಂದ ನಮಗೆ ಗೊತ್ತಾಗ್ತಿರುತ್ತೆ, ಹೊರಗಡೆ ಜ್ವರ ಇರೋದಿಲ್ಲ, ಬಟ್ ಒಳಗಡೆ ನಮಗೆ ಫೀಲ್ ಆಗ್ತಿರುತ್ತಲ್ವ, ಆ ಥರ ಜ್ವರ ಇದು. ಹಾಗೆಯೇ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಲಿಂಗಾಯತ್ರಲ್ವಾ, ನೀವು ಶಿವಪೂಜೆ ಮಾಡೋದಿಲ್ವಾ ಅಂತ. ಈ ಶಿವಪೂಜೆ ಬಂದು ನನ್ನ ವೆರಿ ಪರ್ಸ್ನಲ್ ಮ್ಯಾಟರ್ ಇದು. ಸೊ ಹಾಗಾಗಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ, ನಾರ್ಮಲಾಗಿ ಜನರಲಾಗಿ ಪೂಜೆ ಮಾಡ್ತೀವಲ್ವ ಅದನ್ನು ಮಾತ್ರ ತೋರಿಸ್ತಾ ಇದ್ದೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಒಂದು ಪುಟ್ಟದಾಗಿರೋವಂಥ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನನ್ನ ದಿನನಿತ್ಯದ ಪೂಜೆ ಜೊತೆಗೆ ಇದು ಕೂಡ ಡೈಲಿ ಇರುತ್ತೆ, ಬಟ್ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸೋದಿಲ್ಲ ಅಷ್ಟೇ. ಇನ್ನು ಡೀಟೇಲಾಗಿ ತೋರಿಸಿ ಅಂತೆಲ್ಲ ಕೇಳಿಬಿಡಿ. ಇವಾಗ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ, ನೈವೇದ್ಯ ಎಲ್ಲ ಮಾಡಿಟ್ಟ ನಂತರ ಧೂಪನೂ ಕೂಡ ಹಾಕಿದ್ದಾಯಿತು. ಹಾಗೆ ಇಲ್ಲೊಂದು ಪುಟ್ಟು ಕ್ಯಾಂಡಲ್ನ ಹಚ್ಚಿಟ್ಟು ಅದಕ್ಕೆ ಒಂದು ಫ್ರೇಗ್ರೆನ್ಸ್ ಬರುವಂಥ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೂಡ್ ಚೆನ್ನಾಗಿರಲಿ, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿರಲಿ ಅಂತ. ಸ್ವಲ್ಪ ಲೋ ಫೀಲ್ ಆಗ್ತಾ ಇರುತ್ತೆ, ಆ ಟೈಮ್ನಲ್ಲಿ ಈ ಥರ ಮಾಡ್ಕೋತೀನಿ. ಆವಾಗ ಅದ್ರ ಘಮನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಹಾಕ್ಕೊಳ್ಳೋದು. ಇವತ್ತು ನಾನು ಹಾಕಿದ್ದು ಜಾಸ್ಮಿನ್, ಮಲ್ಲಿಗೆ ಹೂ, ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ. ಅದ್ರ ಫ್ರೇಗ್ರೆನ್ಸ್ ಇದ್ದರೆ ಏನೋ ಒಂಥರ ವೈಬ್ ಬರುತ್ತೆ. ಹಾಗೆಯೇ ಮನೆ ತುಂಬ ಈ ಥರ ಸಾಂಬ್ರಾಣಿ ಹೊಗೆ ಇದ್ದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತಲ್ವ. ಯಾರಿಗೆಲ್ಲ ಈ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು, ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ತರಿಸಿದಾಗ ಟೊಮ್ಯಾಟೊ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಟೊಮ್ಯಾಟೊ ಬೇಕಾಗಿತ್ತು. ಅದ್ರ ಜೊತೆ ಮಿಕ್ಕೊಂಡಿರೋಂಥ ಕೆಲವೊಂದಷ್ಟು ತರಕಾರಿಗಳನ್ನ ತರಿಸ್ಕೊಳ್ತಾ ಇದ್ದೀನಿ. ಹೀಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಆರಾಮಾಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ಬೋದಲ್ವಾ, ನೀವು ಯಾಕೆ ಯಾವಾಗಲೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋತೀರಾ, ಆನ್ಲೈನ್ಗಿಂತ ಮಾರ್ಕೆಟಲ್ಲೇ ಕಡಿಮೆ ಇರುತ್ತಲ್ವಾ ಅಂತ. ಹೌದು, ಕೆಲವೊಂದು ಮಾರ್ಕೆಟಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಆನ್ಲೈನಲ್ಲಿ ಕಡಿಮೆ ಇರುತ್ತೆ. ನೀವು ಚೆಕ್ ಮಾಡಿರೋರಿಗೆ ಗೊತ್ತಿರುತ್ತೆ, ಅಂದರೆ ಯಾವಾಗಲೂ ಆನ್ಲೈನಲ್ಲಿ ತರಿಸ್ಕೋತಾರಲ್ವ ಅವ್ರಿಗೆ ಗೊತ್ತಿರುತ್ತೆ. ನಾನು ಹೊರಗಡೆ ಹೋದಾಗ ಪ್ರೈಸ್ನೂ ಕೂಡ ಚೆಕ್ ಮಾಡಿರ್ತೀನಿ, ಹಾಗೆ ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ತೀನಿ. ಕೆಲವೊಂದು ಆನ್ಲೈನಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ. ನಾವು ಬೇಕಾಗಿರುವಂಥ ತರಕಾರಿಗಳನ್ನ ಆನ್ಲೈನಲ್ಲೂ ಹಾಕಿ ನೋಡ್ತೀವಿ, ಹಾಗೆ ಮಾರ್ಕೆಟಲ್ಲೂ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಸೇಮ್ ಪ್ರೈಸೇ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸಾರಿ ಏನು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ, ಆರಾಮಾಗಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ಯಾವುದೇ ಥರ ಕೂಪನ್ಸ್ ಅದು ಇದು ಏನೂ ಇರೋದಿಲ್ಲ. ಅದೇ ನಾವು ಜೆಪ್ಟೋನಲ್ಲಿ ಮತ್ತು ಇನ್ಸ್ಟೆಂಟ್ ಮಾರ್ಟ್ ಇರುತ್ತೆ ನೋಡಿ, ಅದರಲ್ಲಿ ಏನಾದ್ರೂ ಆರ್ಡರ್ ಮಾಡಿಕೊಂಡಾಗ ಯೂಶ್ವಲಿ ಕೆಲವೊಂದು ಕೂಪನ್ಸ್ ಕೋಡ್ಗಳು ನಮಗೆ ಕೊಟ್ಟಿರ್ತಾರೆ, ಅಂದರೆ ನಮಗೆ ಸಿಕ್ಕಿರುತ್ತೆ. ಇವಾಗ ಹಸ್ಬೆಂಡ್ ಕಾರ್ಡ್ ಎಲ್ಲ ಸ್ವೈಪ್ ಮಾಡಿರ್ತಾರಲ್ವ, ಸೊ ಅದರಿಂದ ಕೆಲವೊಂದಷ್ಟು ಕೂಪನ್ಸ್ ಬಂದಿರುತ್ತೆ. ಹಾಗೆ ನಾನೇನಾದ್ರೂ ಶಾಪ್ ಮಾಡಿದಾಗ ಕೆಲವೊಂದು ಕೂಪನ್ಸ್ ಕೋಡ್ಗಳು ಬಂದಿರುತ್ತೆ. ಸೊ ಅದನ್ನು ಬಳಸ್ಕೊಂಡು ಕಡಿಮೆ ರೇಟ್ಗೆ ನಾವು ತರಕಾರಿಗಳನ್ನ ತೊಗೋತೀವಿ. ಇವಾಗ ನಾನು 2 kg ಟೊಮ್ಯಾಟೊ ಮತ್ತು ಕೆಲವೊಂದಷ್ಟು ತರಕಾರಿಗಳನ್ನ ತರಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಜಸ್ಟ್ ನಾನು ಪೇ ಮಾಡಿದ್ದು 50 ರೂಪೀಸ್ ಅಷ್ಟೇ. ಈ ಥರ ಏನಾದ್ರೂ ಕೂಪನ್ಸ್ ಏನಾದರೂ ಸಿಕ್ಕಿದಾಗ ಡೆಫಿನೆಟ್ಲಿ ನಾವು ಯೂಸ್ ಮಾಡ್ಕೋತೀವಿ, ಅದನ್ನು ವೇಸ್ಟ್ ಅಂತೂ ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರ ತರಿಸ್ಕೊಳ್ತೀವಿ. ಎಲ್ಲ ಸತಿನೂ ಕೂಪನ್ ಕೋಡ್ ಅಪ್ಲೈ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಇಲ್ಲ. ಕೆಲವೊಂದು ಸಾರಿ ಬಂದಿರುತ್ತೆ, ಕೆಲವೊಂದು ಸಾರಿ ಫುಲ್ ಪೇ ಮಾಡಬೇಕಾಗತ್ತೆ.
ಆದರೆ ಫ್ರೆಶ್ ಆಗಿರುತ್ತೆ. ಕೆಲವೊಂದು ಸರಿ ಕೆಟ್ಟೋಗಿತ್ತು ಅಂತಂದರೆ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದರದ್ದು ಅಮೌಂಟ್ ಕೂಡ ವಾಪಸ್ ಕೊಡ್ತಾರೆ. ಸೊ ಹಾಗಾಗಿ ಚೆನ್ನಾಗಿರುವಂಥ ತರಕಾರಿಗಳನ್ನೇ ತರಿಸ್ಕೋಬೋದು ಅಂತ ಈ ಥರ ನಾವು ಪ್ಲ್ಯಾನ್ ಮಾಡ್ಕೋತೀವಿ ಅಷ್ಟೇ. ಇನ್ನು ನೀವು ಕೂಡ ಮಾರ್ಕೆಟಲ್ಲಿ ಚೆಕ್ ಮಾಡ್ತೀರಾ ಅಲ್ವಾ, ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡೀಲಿ ಕಡಿಮೆ ಇದೆಯಾ, ಎರಡು ಅಂಗಡೀಲಿ ರೇಟ್ ಕೇಳ್ಕೊಂಡು ಬಂದು ಅದಾದ ನಂತರ ನಿಮಗೆ ಎಲ್ಲಿ ಕಡಿಮೆಗೆ ಸಿಗುತ್ತೋ ಅಲ್ಲಿ ನೀವು ತೊಗೋತೀರಾ. ಸೊ ಇದು ಸಹ ಹಾಗೇ ನಮಗೆ ಮಾರ್ಕೆಟಲ್ಲಿ ಜಾಸ್ತಿ ಅನಿಸುತ್ತೆ ಕೆಲವೊಂದು ಸಾರಿ. ಸೊ ಹಾಗಾಗಿ ನಾವು ಆನ್ಲೈನಲ್ಲಿ ತೊಗೊಳ್ತೀವಿ. ನಿಮ್ಗೆ ಹೆಂಗೆ ಅನುಕೂಲ ಆ ಥರ ನೀವು ಮಾಡ್ಕೋತೀರಾ ಅಂತಂದಾಗ ನಮಗೆ ಹೇಗೆ ಅನುಕೂಲ ಆ ಥರ ನಾವು ಮಾಡ್ಕೋತೀವಿ. ನಿಮಗೂ ಏನಾದ್ರೂ ಈ ಥರ ಕಡಿಮೆ ರೇಟಿಗೆ ಸಿಕ್ತು ಅಂತಂದರೆ ನೀವು ಹೋಗಿ ಮಾರ್ಕೆಟಲ್ಲಿ ತೊಗೋತೀರಾ? ಇಲ್ಲ ತಾನೇ. ನೀವು ಕೂಡ ಕೂಪನ್ ಕೋಡ್ನೆಲ್ಲ ಹಾಕಿ ಆನ್ಲೈನಲ್ಲೇ ತೊಗೊಳ್ತೀರಾ. ನಿಮಗೆ ಕೂಪನ್ ಸಿಗೋದಿಲ್ಲ, ಸೊ ಹಾಗಾಗಿ ನೀವು ತೊಗೊಳ್ಳೋದಿಲ್ಲ. ನಿಮಗೂ ಏನಾದ್ರೂ ಈ ಥರ ಕಡಿಮೆ ರೇಟ್ಗೆ ಸಿಗುತ್ತೆ, ಕೂಪನ್ ಕೋಡೆಲ್ಲ ಅಪ್ಲೈ ಮಾಡಿ ಅಂತಂದರೆ ನೀವು ಕೂಡ ಡೆಫಿನೆಟ್ಲಿ ತೊಗೋತೀರಾ. ಇವಾಗ ನೈಟ್ ಡಿನ್ನರ್ಗೋಸ್ಕರ ಅಂತ ಮಸ್ಕಾಯಿನ ಮಾಡ್ತಾಯಿದ್ದೀನಿ. ಅಂದರೆ ಬೇಳೆ ಎಲ್ಲ ಹಾಕಿ ಮತ್ತು ತರಕಾರಿನೆಲ್ಲ ಹಾಕಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ, ಸೇಮ್ ಪಪ್ಪು ಥರನೇ ಇರುತ್ತೆ. ಆದರೆ ಇದಕ್ಕೆ ನಾನು 2 ತರಹದ ಬೇಳೆನ ಬಳಸ್ಕೊತಾ ಇದ್ದೀನಿ. ಯೂಶ್ವಲಾಗಿ ಮಸ್ಕಾಯಿ ಮಾಡಿದಾಗ ಬರೀ ತೊಗರಿ ಬೇಳೆಲಿ ಮಾಡ್ಕೊಂಡಿರ್ತಾರೆ. ಆದರೆ ನಾನಿವತ್ತು ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಹಾಕಿ ಮಾಡ್ಕೋತಾ ಇದ್ದೀನಿ, ಒಳ್ಳೆ ರುಚಿ ಬರುತ್ತೆ ಅಂತ. ಇನ್ನು ನಾನಿವತ್ತು ಮೇಯ್ನಾಗಿ ಮಾಡ್ತಾ ಇರೋವಂಥದ್ದು ಹೀರೆಕಾಯಿ ಮಸ್ಕಾಯಿ. ಸೊ ಹಾಗಾಗಿ ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಸಾಗಿತ್ತು ಅಂತಂದರೆ ಸಿಪ್ಪೆ ಸಮೇತ ಹಾಕ್ಕೋಬೋದು. ಸ್ವಲ್ಪ ಬಲ್ತಿತ್ತು ಅಂತಂದರೆ ಸಿಪ್ಪೆನೆಲ್ಲ ತೆಗೆದು ಈ ಥರ ಹಾಕ್ಕೋಬೇಕಾಗತ್ತೆ. ಬೇಕು ಅಂದರೆ ನೀವು ಈ ಸಿಪ್ಪಿನಲ್ಲಿ ಚಟ್ನಿ ಸಹ ಮಾಡ್ಕೋಬೋದು. ಇವತ್ತು ಅದನ್ನೆಲ್ಲ ಮಾಡ್ಕೊಳ್ಳೋ ತಾಳ್ಮೆ ಇರಲಿಲ್ಲ ನನಗೆ, ಬೇಗ ಅಡುಗೆ ಆದರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಮಸ್ಕಾಯಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಥರ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊಳ್ಳೋದು. ನಾನು 4 ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಬರೀ 2 ಮಾತ್ರ ಮಾಡಿಟ್ಕೊಂಡಿದ್ದೀನಿ. ಆದರೆ ಸಿಪ್ಪೆ ಮಾತ್ರ 4 ತೆಗೆದು ಎತ್ತಿಟ್ಕೊಂಡಿದ್ದೆ. ಇನ್ನು ಇದಕ್ಕೆ ಕೆಲವೊಂದಷ್ಟು ತರಕಾರಿಗಳು ಬೇಕು, ಅದನ್ನು ಸಹ ಕಟ್ ಮಾಡ್ಕೋಬೇಕು. ಕೊನೆಯಲ್ಲಿ ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಆದರೆ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ, ಎಫರ್ಟ್ ಕೂಡ ಬೇಕಾಗುತ್ತೆ ಅಂತ ಇವತ್ತು ನಾನು ಸಣ್ಣದಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ದಪ್ಪ ಹೋಳುಗಳಾಗಿ ಸಹ ಕಟ್ ಮಾಡಿ ಸೇರಿಸ್ಕೋಬೋದು. ಇವಾಗ ಸಿಪ್ಪೆ ತೆಗೆದಿರುವಂತಹ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ನಾನಿಲ್ಲಿ ಕಂಪ್ಲೀಟ್ 1 ಹೀರೆಕಾಯಿನ ಬಳಸ್ಕೊಂಡಿದ್ದೀನಿ. ಅಂದರೆ ಅದನ್ನು ಅರ್ಧಕ್ಕೆ ಮುರಿದಿಟ್ಟಿದ್ದೆ ಅಷ್ಟೇ. ಅಂದರೆ ಕಂಪ್ಲೀಟ್ 1 ಹೀರೆಕಾಯಿನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇದಕ್ಕೆ ಯಾವುದೇ ಥರ ಸಾಂಬಾರು ಪುಡಿ ಆಗಿರ್ಬೋದು, ಮೆಣಸಿನ್ಕಾಯಿ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಯಾವುದನ್ನು ಬಳಸ್ಕೊತಾ ಇಲ್ಲ. ಹಾಗಾಗಿ ಇಲ್ಲಿ ಹಸಿಮೆಣಸಿನ್ಕಾಯಿನ ಜಾಸ್ತಿನೇ ತೊಗೋಬೇಕಾಗುತ್ತೆ, ಖಾರ ಬೇಕಾಗಿರುತ್ತಲ್ವ. ಹಾಗಾಗಿ ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇತ್ತು. ಇನ್ ಕೇಸ್ ಏನಾದರೂ ಖಾರ ಜಾಸ್ತಿ ಇತ್ತು ಅಂದರೆ 2 ಅಥವಾ 3 ತೊಗೊಳ್ಬೋದು. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೂ ಸಹ ಈರುಳ್ಳಿ ಬೇಕಾಗುತ್ತೆ, ಇನ್ನು ಬೇಯಿಸ್ಕೊಳ್ಳೋದಕ್ಕೂ ಸಹ ಈರುಳ್ಳಿ ಬೇಕಾಗುತ್ತೆ. ಇನ್ನು 2 ಹುಳಿ ಟೊಮ್ಯಾಟೊ, ಇದಕ್ಕೆ ನಾನು ಹುಣಸೆ ಹಣ್ಣನ್ನು ಬಳಸ್ಕೊತಾ ಇಲ್ಲ. ಇನ್ನು ಒಗ್ಗರಣೆಗೆ ಬೆಳ್ಳುಳ್ಳಿ ಸಹ ಬೇಕಾಗುತ್ತೆ, ಬೇಯೋದಕ್ಕೂ ಕೂಡ ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಮಸೂರ್ ದಾಲ್ ಹಾಗೆ ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಹೆಸರು ಬೇಳೆನೂ ಸಹ ಸೇರಿಸ್ಕೋಬೋದು, ಇಲ್ಲಾಂದರೆ ಬರೀ ತೊಗರಿ ಬೇಳೆಲೂ ಸಹ ಮಾಡ್ಕೋಬೋದು. ಆದರೆ ನಾನಿಲ್ಲಿ 2 ತರಹದ ಬೇಳೆನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಹೀರೆಕಾಯಿನ ಸೇರಿಸ್ಕೋಬೇಕು. ಅದಾದ ನಂತರ 2 ಹುಳಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ನೀವೇನಾದ್ರೂ ಟೊಮೆಟೊನ ಕಡಿಮೆ ಹಾಕ್ಕೊಂಡಿದ್ದೀರಾ ಅಂತಂದರೆ ಹುಣಸೆ ಹಣ್ಣಿನ ರಸ ಸಹ ಸೇರಿಸ್ಕೋಬೋದು. ನಂತರ 10ರಿಂದ 15 ಎಷ್ಟಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದಾದ ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿಯೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೇಕು. ಫ್ರೆಶ್ ಆಗಿರೋವಂಥದ್ದನ್ನು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಅದಾದ ನಂತರ 1ರಿಂದ 2 ಸ್ಪೂನಷ್ಟು ಜೀರಿಗೆ, ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ವ ಸ್ಪೂನ್ ಎಷ್ಟು ಚಿಕ್ಕದಿದೆ ಅಂತ. ಸೊ ಹಾಗಾಗಿ 1ರಿಂದ 1.5 ತೊಗೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಅದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಷಲಷ್ಟು ಕೂಗಿಸ್ಕೋಬೇಕು. ಬೇಳೆ ಹಾಕಿರೋವಂಥ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರಬೇಕು. ಜಸ್ಟ್ ಸೌಟಿಂದ ಮಿಕ್ಸ್ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಷಲಷ್ಟು ಕೂಗಿಸ್ಕೊಳ್ಳೋದು. ಹಾಗೆ ಇನ್ನೊಂದು ಸೈಡಲ್ಲಿ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆಯೇ ಪಾತ್ರೆನೂ ಕೂಡ ಕಡಿಮೆ ಇತ್ತು, ಸೊ ಹಾಗಾಗಿ ಇವಾಗಲೇ ತುಳಿದಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಹೆಚ್ಚಿಟ್ಕೊಂಡಿರುವಂಥದ್ದು ಇನ್ನೂ ಬೇರೆ ಕೆಲಸಗಳು ಯಾವುದೂ ಇರಲಿಲ್ಲ. ಅದು ಕೂಗು ಅಷ್ಟರಲ್ಲಿ ಅಕ್ಕಿನೂ ಕೂಡ ನೆನೆ ಹಾಕಿಟ್ಕೊಂಡು ಪಾತ್ರೆನೂ ಕೂಡ ತೊಳೆದು ಇಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ಕೆಲಸಗಳೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ. ಇಲ್ಲಾಂದರೆ ಒಮ್ಮೆಲೆ ಎಲ್ಲ ಪಾತ್ರೆನೂ ಇಟ್ಕೊಂಡು ತೊಳಿತೀನಿ ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಸುಸ್ತು ಕೂಡ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ಳೋದು. ಇವಾಗ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ 2 ಲೋಟದಷ್ಟು ನೀರನ್ನು ಸೇರಿಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಇದೇ ಕುಕ್ಕರ್ಗೆ ನಾವು ಮೊದಲು ಬೇಳೆ ಎಲ್ಲ ಕೂಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದೇ ಲಿಡ್ಡನ್ನು ಬಳಸ್ಕೋಬೇಕು. ಸೊ ಹಾಗಾಗಿ ಅಷ್ಟರಲ್ಲಿ ನೆನೀತಾ ಇರಲಿ, ಅದು ಕೂಗಿ ಕೂಲಾದ ನಂತರ ಅದೇ ಲಿಡ್ಡನ್ನು ಹಾಕಿ ಕೂಗಿಸ್ಕೊಳ್ಳೋದು. ಇನ್ನು ಅನ್ನ ರೆಡಿ ಆಗುವಷ್ಟರಲ್ಲಿ ಮಸ್ಕಾಯಿ ಕೂಡ ರೆಡಿಯಾಗಿರುತ್ತೆ ಅಂತ. ಹೀಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕಿ ತೊಳೆಯೋದು ಬೇಳೆ ತೊಳೆಯೋದನ್ನೆಲ್ಲ ಡೀಟೇಲಾಗಿ ಶೇರ್ ಮಾಡಬೇಕಾ ಪೂಜಾ ಅಂತ. ಡೆಫಿನೆಟ್ಲಿ ಶೇರ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಶೇರ್ ಮಾಡಬೇಕಂತ ಕೇಳಿದ್ರಲ್ವ. ಸೊ ಹಾಗಾಗಿ ಹೌದು ಅಲ್ವಾ, ಯಾಕೆ ಡೀಟೇಲಾಗಿ ಶೇರ್ ಮಾಡಬೇಕು ಅಂತ ನಾನು ಕೆಲವೊಂದನ್ನು ಸ್ಕಿಪ್ ಮಾಡಿಕೊಂಡು ವ್ಲಾಗ್ನ ಹಾಕಿದೆ. ಆವಾಗೊಬ್ಬರು ಕಮೆಂಟ್ ಹಾಕಿದ್ರು, ನೀವು ಅಕ್ಕಿ ಬೇಳೆ ತೊಳಿಲೇ ಇಲ್ಲ, ಡೈರೆಕ್ಟಾಗಿ ಹಾಗೇ ನೀರು ಹಾಕಿ ಕೂಗಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ಕೆಲವೊಬ್ಬರು ಅಕ್ಕಿ ಬೇಳೆ ತೊಳೆಯೋದೆಲ್ಲ ಡೀಟೇಲಾಗಿ ಶೇರ್ ಮಾಡಬೇಕಾ ಅಂದರೆ, ಇನ್ನು ಕೆಲವರು ಅಕ್ಕಿ ಬೇಳೆ ತೊಳೆಯೋದೇ ಇಲ್ಲ ನೀವು ಅಂತ ಹೇಳ್ತಾರೆ. ಅದನ್ನು ತೋರಿಸಿಲ್ಲ ಅಂತಲೇ ಬಾಯಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಟು ನೀರನ್ನು ಸೇರಿಸಿ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಆದ್ರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡೋ ತಾಳ್ಮೆನೇ ಇರೋದಿಲ್ಲ. ಜಸ್ಟ್ ಒಂದು ಕಮೆಂಟ್ ಹಾಕಿ ಹೋಗ್ಬಿಡ್ತಾರೆ. ಅಂಥವ್ರಿಗೆ ಏನು ಉತ್ತರ ಕೊಡೋದು ಅಂತಲೂ ಗೊತ್ತಾಗೋದಿಲ್ಲ. ವಿಡಿಯೋ ನೀಟಾಗಿ ನೋಡಿ ಅಂತಂದರೆ ನೀಟಾಗಿ ನೋಡಿನೇ ಹೇಳ್ತಿರೋದು ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಏನು ಹೇಳೋಣ, ಅದಕ್ಕೋಸ್ಕರ ಈ ಥರ ಎಲ್ಲ ಯಾಕೆ ಕೇಳಬೇಕು, ಡೀಟೇಲಾಗೆ ಶೇರ್ ಮಾಡೋಣ ಅಂತ ಕಂಪ್ಲೀಟಾಗಿ ಡೀಟೇಲಾಗಿಯೇ ಶೇರ್ ಮಾಡ್ತೀನಿ. ಎಲ್ಲರಿಗೂ ಎಲ್ಲ ಅಡುಗೆನೂ ಬರೋದಿಲ್ಲ. ಅಂದರೆ ಇವಾಗ ಅಡುಗೆ ಕಲಿತಿರೋರ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಫುಲ್ ಡೀಟೇಲಾಗಿ ಶೇರ್ ಮಾಡೋದು. ಹಾಗೆ ಇವಾಗ ಕುಕ್ಕರ್ ಕೂಡ ಕೂಗಿತ್ತು. ಈ ಥರ ಮ್ಯಾಶರಿಂದ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆನ ಹಾಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಒಗ್ಗರಣೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ 1 ಒಣಗಿರುವಂಥ ಮೆಣಸಿನಕಾಯಿ ಅಥವಾ 2 ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಹಿಂಗನ್ನು ಹಾಕೊಳ್ಳೋ ಅಗತ್ಯ ಇರೋದಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಮಾಡಿಕೊಂಡು ನಾವು ಆಲ್ರೆಡಿ ಮಸ್ತು ಇಟ್ಕೊಂಡಿರೋ ಅಂಥ ಈ ಮಸ್ಕಾಯಿ ಏನಿತ್ತು ಅದಕ್ಕೆ ಈ ಒಗ್ಗರಣೆನ ಸೇರಿಸಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಅಂದರೆ ಟೇಸ್ಟಿ ಆಗಿರುವಂಥ ಮಸ್ಕಾಯಿ ರೆಡಿಯಾಗಿರುತ್ತೆ. ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತು ಅಂದರೆ ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿಂತ ಗಟ್ಟಿಯಾಗಿ ಮಾಡ್ಕೊಂಡ್ರಿ ಅಂದರೆ ಇಡ್ಲಿ, ದೋಸೆ, ಚಪಾತಿ ಜೊತೆ ಕೂಡ ತಿನ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಮಸ್ಕಾಯಿ ಕೂಡ ರೆಡಿ ಆಯಿತು. ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಕೂಗಿತ್ತು, ಇನ್ನು ಕೂಲ್ ಆಗಬೇಕು ಅಷ್ಟೇ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಹಪ್ಪಳನೆಲ್ಲ ಎಣ್ಣೆಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈ ಥರ ಏನಾದ್ರೂ ನೆಂಚ್ಕೊಳ್ಳೋದಕ್ಕಿತ್ತು ಅಂದರೆ 2 ತುತ್ತು ಜಾಸ್ತಿನೇ ತಿಂತೀನಿ ನಾನು. ಅದರಲ್ಲಂತೂ ಸೈಡಲ್ಲಿ ಉಪ್ಪಿನಕಾಯಿಗಿಂತ ಈ ಥರ ಕುರುಕ್ಲು ಮುರುಕ್ಲು ಇದ್ದರೆ ಇನ್ನೂ ಜಾಸ್ತಿ 2 ತುತ್ತು ಒಳಗಡೆ ಹೋಗುತ್ತೆ. ಯಾರಿಗೆಲ್ಲ ಈ ಥರ ಹಪ್ಪಳ, ಸಂಡಿಗೆ ಅಥವಾ ಮಿಕ್ಸರ್, ಚಕ್ಲಿ, ನಿಪ್ಪಟ್ಟು ಇಷ್ಟ ಊಟದ ಜೊತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಬ್ರಿಗೆ ಹಾಯ್ ಹೇಳೋದಿತ್ತು. ವಿಜಯಲಕ್ಷ್ಮಿ ಅವರ ಮಕ್ಕಳು ಅನ್ವೀರ, ಅಕ್ಷರ ಹಾಗೆ ವೇದಾಂಶ ಅಂತ. ಈ ನಿಮ್ಮ 3 ಮಕ್ಕಳು ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗಲಿ, ಹಾಗೆ ಅವ್ರ 3 ಜನದ ಜೀವನ ಕೂಡ ತುಂಬಾ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಅವ್ರ 3 ಜನಕ್ಕೂ ಕೂಡ ಒಂದು ಬಿಗ್ ಹಾಯ್. ಇವಾಗ ಹಪ್ಪಳನ ಎಣ್ಣೆಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ಊಟನೂ ಕೂಡ ಬಡಿಸ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡೋದು. ಏನೇ ಹೇಳಿ ನಾವು ಎಷ್ಟೇ 5 ಸ್ಟಾರ್ ಹೋಟೆಲಲ್ಲಿ ಅಥವಾ ಪಿಜ್ಜಾ, ಬರ್ಗರ್ ಏನೇ ತಿಂದ್ರೂ ಕೂಡ ಮನೆಯಲ್ಲಿ ಅನ್ನ ಸಾಂಬಾರು ತಿನ್ನೋದಿದೆಯಲ್ಲ, ಅದೆಷ್ಟು ತೃಪ್ತಿ ಕೊಡುತ್ತೆ ಅಂತಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಸಾಂಬಾರು, ಸ್ವಲ್ಪ ತುಪ್ಪ, ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ, ಇಲ್ಲಾಂದರೆ ಈ ಥರ ಏನಾದ್ರೂ ಹಪ್ಪಳ, ಸಂಡಿಗೆ ಇತ್ತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಈ ಥರ ನಮ್ಮ ದೇಸಿ ಸ್ಟೈಲ್ ಊಟಗಳಿಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲಾಸ್ಟ್ ಟೈಮ್ ಉಪ್ಪಿನಕಾಯಿ ಹಾಕಿದ್ದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಆಲ್ರೆಡಿ ಒಂದು 20% ಅಷ್ಟು ಖಾಲಿ ಆಗಿದೆ. ಇವಾಗ ನೋಡ್ತಿದ್ದೀರಲ್ವಾ, ಸೇಮ್ ನಾವು ಹೊರಗಡೆಯಿಂದ ತೊಗೊಂಡಿರ್ತೀವಲ್ವ, ಅಂದರೆ ಈ ಮಾರ್ಕೆಟಲ್ಲಿ ಸಿಗುತ್ತಲ್ವ, ಅದೇ ಥರ ಇದೆ ಉಪ್ಪಿನಕಾಯಿ. ನೋಡ್ತಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಖಾರ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಉಪ್ಪು, ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಈ ಉಪ್ಪಿನಕಾಯಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಲ್ವ, ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ನಿಂಬೆಹಣ್ಣು ಉಪ್ಪಿನಕಾಯಿನ ತುಂಬಾ ರುಚಿಯಾಗಿ ಬರುತ್ತೆ. ಸೇಮ್ ಮಸಾಲೆನೇ ನೀವು ಹಿರಳಿಕಾಯಿಗೂ ಹಾಕ್ಕೋಬೋದು, ಹಾಗೆ ಬೆಟ್ಟದ ನೆಲ್ಲಿಕಾಯಿಗೂ ಕೂಡ ಹಾಕ್ಕೋಬೋದು. ನೀವು ಯಾವುದೇ ಥರ ಉಪ್ಪಿನಕಾಯಿ ಮಾಡಿದ್ರೂ ಕೂಡ ಸೇಮ್ ಮಸಾಲೆನ ಹಾಕಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಹಪ್ಪಳ, ಹೀರೆಕಾಯಿಂದ ಮಾಡಿರೋಂಥ ಹೀರೆಕಾಯಿ ಮಸ್ಕಾಯಿ, ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.